ಅಕ್ಕ, ಇವಳನ್ನ ನಂಬ್ಕೊಂಡು ನೀನ್ ವೀರಾವೇಶದಿಂದ ಮಾತಾಡಿದ್ದು ಸಾಕು. ಏನು ಬಂದೋರೆಲ್ಲ ಇನ್ನು ಶಾಸ್ತ್ರಗಳು ಮಾಡ್ಬೇಕು, ಬೇಕಾದಷ್ಟು ಶಾಸ್ತ್ರಗಳಿದೆ, ಫಂಕ್ಷನ್ ಚೆನ್ನಾಗಾಗ್ಬೇಕು. ಅವನೆಲ್ಲಿದ್ದಾನೆ ಬರೋದಿಕ್ಕೆ? ಹಾಯ್ ದೊಡ್ಡಜ್ಜಿ. ಹಾಯ್. ಇವಾಗ ಬಂದ್ರಾ? ಹಾ, ಒಳ್ಳೇದಾಯ್ತು ಬಿಡಿ. ಅಜ್ಜಿ, ಇವಾಗೇನು ಅನುಗ್ ಆಶೀರ್ವಾದ ಮಾಡ್ಬೇಕು ಅಂದ್ರೆ ನಾನು ಸೇವಂತಿ ಅಕ್ಕಪಕ್ಕ ನಿಂತ್ಕೋಬೇಕು, ಅಷ್ಟೇ ತಾನೆ? ಯುವರ್ ವಿಶ್ ಇಸ್ ಮೈ ವಿಶ್. ಕಮಾನ್. ಅನು, ಈಗ ನಾವಿಬ್ರು ರೆಡಿಯಾಗಿ ನಿಂತಿದೀವಲ್ಲ, ನಮ್ ಕಾಲಕ್ಕೆ ಬಿಡ್ಬಾ. ಸರ್ ಇರಿ ಸರ್, ಅದಕ್ಕೂ ಮೊದಲು ನಾನು ಅವಳಿಗೆ ಹೂ ಮುಡಿಸ್ಬೇಕು. ಓ, ಯಾಕೆ ಅವಳಿಗೆ ಮುಟ್ಕೊಳಕ್ ಬರಲ್ವಾ? ಅಯ್ಯೋ, ಅದು ಹಾಗಲ್ಲ ಸರ್, ಅನುಗೆ. ಸರಿ ಸರಿ ಸರಿ, ಏನೊಂದು ಮಾಡ ಹೋಗು. ಒಟ್ಟಲ್ಲಿ ನಮ್ಮ ಆಶೀರ್ವಾದ ಪಾಪ ಅನುಗ್ ಸಿಗ್ಬೇಕು, ಅಷ್ಟಾದ್ರೆ ಸಾಕು. ಹೋಗು. ಅನು, ಖುಷಿ ಆಗ್ತಿದ್ಯಾ? ಅರ್ಜುನ್ ಸರ್ ಬರ್ತಾರೆ ಅಂತ ನೀನು ಅನ್ಕೊಂಡಿರ್ಲಿಲ್ಲ ಅಲ್ಲ? ನಿನ್ ಜಾಗದಲ್ಲಿ ನಾನಿದ್ದಿದ್ರೆ ಈ ಅರಿಶಿಣದಲ್ಲಿ ಕೆಮಿಕಲ್ ಮಿಕ್ಸ್ ಮಾಡ್ಬಿಡ್ತಿದ್ದೆ ಅಲ್ವಾ? ನಾವು ಅನ್ಕೊಂಡ ಹಾಗೆ ಏನೂ ಆಗಲ್ಲ, ಎಲ್ಲ ಆ ದೇವರ ಇಚ್ಛೆ ಅಂತಾನೆ ಆಗೋದು. ಆಲ್ ದ ಬೆಸ್ಟ್ ಅನು. ಸೇವಂತಿ, ಆಯ್ತಾ? ಬಾ. ಅರ್ಜುನ್ ಸರ್, ನಾವಿನ್ನೂ ಅನುಗ್ ಆಶೀರ್ವಾದನೆ ಮಾಡಿಲ್ಲ. ಅಯ್ಯೋ ಸೇವಂತಿ, ನಾವಿಬ್ರು ಯಾರು? ಈ ಮನೆ ಹಿರಿ ಮಗ, ಈ ಮನೆ ಹಿರಿ ಸೊಸೆ. ಅವಳು ನಾವಿರೋ ಜಾಗಕ್ಕೆ ಬಂದು ಕಾಲಗ್ ಬಿದ್ದು ಆಶೀರ್ವಾದ ತಗೋತಾಳೆ. ನೀನ್ ಬಾ. ಅನು, ನೀನ್ ಬಾಮ, ನಮ್ ಕಾಲಗ್ ಬೀಳು, ಆಶೀರ್ವಾದ ತಗೋ. ಬಾ ಬಾ ಬಾ. ಅಮ್ಮ, ಏನಾಯ್ತು ಅರ್ಜುನ್? ಏನಿಲ್ಲ ಅಜಯ್, ಸುಮ್ನೆ ಬಾ. ನೀನು ಸೇವಂತಿ ವಿಚಾರದಲ್ಲಿ ಸಿಂಗಲ್ ಹೊಡಿಬೇಕು ಅಂತ ಯೋಚನೆ ಮಾಡಿದ್ರೆ ನಾನು ಸಿಕ್ಸರ್ ಹೊಡೆದು ಆಟನೇ ಮುಗಿಸ್ತೀನಿ. ಹಾ, ಎನಿವೇ ಸಾರು, ನಿನಗೆ ಆಲ್ ದಿ ಬೆಸ್ಟ್. ನಾಳೆ ನಿನಗೆ ಎಲ್ಲ ಒಳ್ಳೇದಾಗತ್ತೆ. ಐ ಅಶ್ಯೂರ್ ಯು ದಟ್. ಅರ್ಜುನ್ ಸರ್, ಹೋದ ಕೆಲಸ ಏನಾಯ್ತು? ತುಂಬಾ ದೊಡ್ಡ ದೊಡ್ಡ ವಿಷಯಗಳು ನಡೆದಿದೆ ಸೇವಂತಿ. ರಾಜೇಶ್ ಅಂಕಲ್ ಹೇಳಿದಾಗೆ ಪೂಜಾ ಊರ್ಗ್ ಹೋಗಿಲ್ಲ, ಅವ್ರ ಮನೇಲೇ ಇದ್ದಾಳೆ. ಮತ್ತವ್ರು ಯಾಕೆ ಸುಳ್ಳು ಹೇಳಿದ್ರು? ಅಶ್ವಿನ್ ಫೋನ್ ಮಾಡಿದ್ ಯಾರು ಅಂತ ಗೊತ್ತಾಯ್ತಾ? ಅವನು ಯಾಕೆ ಅಷ್ಟೊಂದು ಟೆನ್ಷನ್ ಅಲ್ಲಿದ್ದ? ಅಶ್ವಿನ್ ಮೊಬೈಲ್ಗೆ ಯಾರು ಫೋನ್ ಮಾಡಿದ್ರು ಅಂತ ಕಂಡು ಹಿಡಿಯೋದಕ್ಕೆ ನಾನು ಭೈರವಿ ಮೇಡಮ್ಗೆ ಹೇಳಿದ್ದೆ. ಯಾರೋ ಪ್ರೈವೇಟ್ ನಂಬರಿಂದ ಕಾಲ್ ಮಾಡಿದ್ರಂತೆ. ಅದನ್ನ ಟ್ರೇಸ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳಿದ್ರು. ಆಮೇಲೆ
ಪೂಜಾ ನಂಬರ್ನ ಟ್ರೇಸ್ ಮಾಡಿದಾಗ ಅದು ಅವಳ ಮನೇಲೇ ಇದೆ ಅಂತ ಗೊತ್ತಾಯ್ತು. ಇದೇನ್ ಸರ್ ಇದು ಇಷ್ಟೊಂದು ವಿಚಿತ್ರವಾಗಿದೆ? ಇದು ನಾರ್ಮಲ್ ಪ್ರಾಬ್ಲಮ್ ಅಂತ ಅನಿಸ್ತಾ ಇಲ್ಲ. ಇದ್ರ ಹಿಂದೆ ಒಂದು ದೊಡ್ಡ ನೆಟ್ವರ್ಕ್ ಇದೆ ಅಂತ ಅನಿಸ್ತಾ ಇದೆ. ಈಗ ನೀವೇನ್ ಮಾಡ್ಬೇಕಂತಿದ್ದೀರಾ? ಈಗ ನಾನು ರಾಜೇಶ್ ಅವ್ರ ಮನೆಗೆ ಹೋಗೋಣ ಅಂತಿದ್ದೀನಿ. ನವೀನ್ ಕೂಡ ಕೆಳಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಹೋಗಿ ಪೂಜಾನ ಮೀಟ್ ಮಾಡಿ ಪ್ರಾಬ್ಲಮ್ ಏನು ಅಂತ ತಿಳ್ಕೊಂಡ್ರೆ ನಮ್ಮ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಯೋಚನೆ ಮಾಡಬಹುದು. ಸರ್, ನಾನು ನಿಮ್ ಜೊತೆ ಬರ್ತೀನಿ. ನನಗಿಲ್ಲಿ ತುಂಬಾ ಟೆನ್ಷನ್ ಆಗ್ತಿದೆ. ಬೇಡ ಬೇಡ, ನೀನು ನನ್ನ ಜೊತೆ ಬಂದ್ಬಿಟ್ರೆ ಇಲ್ಲಿರೋರ್ಗೆ ಟೆನ್ಷನ್ ಆಗತ್ತೆ. ನೀನು ಏನು ಹೆದರ್ಕೋಬೇಡ, ಆರಾಮಾಗಿ ಇಲ್ಲೇ ಇರು. ನಾನು ಹೋಗಿ ಪೂಜಾನ ಮೀಟ್ ಮಾಡ್ತೀನಿ. ಪ್ರಾಬ್ಲಮ್ ಏನಾಯ್ತು ಅಂತ ತಿಳ್ಕೋತೀನಿ. ಅವಳನ್ನ ಹೇಗಾದ್ರೂ ಕನ್ವಿನ್ಸ್ ಮಾಡಿ ಇದೇ ಮಂಟಪದಲ್ಲಿ ಅಶ್ವಿನ್ಗೂ ಪೂಜಾಗೂ ಮದುವೆ ಮಾಡಿಸ್ತೀನಿ. ನಾನು ಅಲ್ಲಿಗೆ ಹೋದ್ಮೇಲೆ ಏನೇನು ನಡೀತು ಅಂತ ನಿನಗೆ ಫೋನ್ ಮಾಡಿ ಅಪ್ಡೇಟ್ ಮಾಡ್ತೀನಿ. ನನ್ನ ಬಂಗಾರ, ನನ್ನ ಮುದ್ದು. ಸೇವಂತಿ, ನೀನು ಈ ಸೀರೆ ಉಟ್ಕೊಂಡಿರೋದನ್ನ ನೋಡ್ತಾ ಇದ್ರೆ ಈ ಸೀರೆನ ನಿನಗೋಸ್ಕರನೇ ನೇಯ್ದಿದ್ದಾರೇನೋ ಅಂತ ಅನಿಸ್ತಾ ಇದೆ. ಆದ್ರೆ ಅವನು ಉಟ್ಕೊಂಡಿರಲ್ಲ ಸೀರೆ, ಆಥೋ ಒಂಚೂರು ಚೆನ್ನಾಗಿಲ್ಲಪ್ಪ. ಅಯ್ಯೋ, ಯಾಕೆ ಸರ್? ಚೆನ್ನಾಗೇ ಇದೆಯಲ್ಲ. ಅದು ಹಂಗೆ ಸೇವಂತಿ, ಕೆಲವರು ಸೀರೆ ಉಟ್ಕೊಂಡ್ರೇನೆ ಹಾಗೆ. ಆ ಸೀರೆಯಿಂದ ಅವ್ರು ಚೆನ್ನಾಗಿ ಕಾಣಿಸ್ತಾರೋ, ಅವರಿಂದ ಸೀರೆ ಚೆನ್ನಾಗಿ ಕಾಣಿಸುತ್ತೋ ಅನ್ನೋ ಹಾಗಿರುತ್ತೆ. ಇನ್ನು ಕೆಲವ್ರಿಗೂ ಸೀರೆ ಉಟ್ಕೊಂಡಿರೋ ಆ ಸೀರೆನೇ ಉಟ್ಕೊಳ್ಳುತ್ತೆ, ಯಾಕಾದ್ರೂ ಅವ್ರ ಕೈ ಸಿಕ್ಕಾಕೊಂಡು ನಾನು ಅಂತ. ನಿನ್ನ ಮೈ ಮೇಲೆ ಜಾಸ್ತಿ ಒಡವೆ ಇಲ್ಲ ಅಂದ್ರೂ ನಿನ್ನ ಸ್ಮೈಲ್ ಇದೆಯಲ್ಲ, ಅದನ್ನ ಮೀರ್ಸೋ ಇನ್ನೊಂದು ಒಡವೆ ಇಲ್ಲ ಸೇವಂತಿ. ಹೋಗಿ ಸರ್, ನೀವು ನಂಗೆ ತುಂಬಾ ಹೊಗಳ್ತಾ ಇದ್ದೀರಾ. ಇಲ್ಲಪ್ಪ, ನಾನೇನು ಹೊಗಳ್ತಿಲ್ಲ, ಇರೋ ವಿಷಯನ ಹೇಳ್ತಾ ಇದ್ದೇನೆ. ಇನ್ನೂ ಕೆಲವರು ಇರ್ತಾರೆ, ಮೈ ತುಂಬ ಒಡವೆನ ಹೇರ್ಕೊಂಡಿದ್ರು ನೋಡಕ್ಕಾಗಲ್ಲ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಒಳ್ಳೆ ಈ ಬೆದ್ರು ಬೊಂಬೆ ಇರುತ್ತಲ್ಲ ಹಾಗಿರ್ತಾರೆ. ನೀನು ನೋಡಿ ಕಲಿಬೇಕು ಅವರೆಲ್ಲ. ನಿನ್ನ ಮುಡಿಗೆ ಹೂವನೇ ಬೇಕಾಗಿಲ್ಲ ಸೇವಂತಿ, ಯಾಕಂದ್ರೆ ನೀನೇ ಒಂದು ಮುದ್ದಾಗಿರೋ ಗುಲಾಬಿ ಇದ್ದಂಗೆ. ಅಪ್ಪ, ಇವ್ ರೊಮ್ಯಾನ್ಸ್ ನೋಡಕ್ಕಾಗ್ತಿಲ್ಲ, ಅದು ಮಂಟಪದಲ್ಲೂ. ನಡಿಯೇ. ಅರ್ಜುನ್ ಸರ್, ಅಲ್ಲ, ಇಷ್ಟೊಂದೆಲ್ಲ ಟೆನ್ಷನ್ ಇದ್ರು ಎಲ್ಲ ಆರಾಮಾಗಿದೆ ಅನ್ನೋ ಥರ ಅಷ್ಟೊಂದು ರೊಮ್ಯಾಂಟಿಕ್ ಆಗಿದ್ರಲ್ಲ. ನಾವು ಟೆನ್ಷನಲ್ಲಿರೋದು ಇನ್ನೊಬ್ಬರಿಗೆ ಗೊತ್ತಾಗ್ಬಾರ್ದು ಸೇವಂತಿ, ಅದಕ್ಕೆ. ಸರಿ, ನಾನು ಹೋಗಿ ಬರ್ತೀನಿ. ಹುಷಾರು. ಹೇಳೋ ಮೇಡಮ್, ಇವಾಗ ತಾನೇ ಅರ್ಜುನ್ ಪೂಜಾ ಮನೆ ಹೊರಟೋದ್ರು. ಹಿಂಗಾಗತ್ತೆ ಅಂತ ನನಗ್ ಮೊದ್ಲೇ ಗೊತ್ತಿತ್ತು. ಪೂಜನ್ನ ನಾನೇ ಕಿಡ್ನಾಪ್ ಮಾಡಿರೋದು ಅಂತ ಅವನಿಗೆ ಚೆನ್ನಾಗ್ ಗೊತ್ತು. ಇಲ್ಲ ಮೇಡಮ್, ಅದು ಗೊತ್ತಿಲ್ಲ. ಹೇಗಾದ್ರೂ ಮಾಡಿ ಪೂಜನ್ನ ಕಲ್ಯಾಣ ಮಂಟಪಕ್ಕೆ ಕರ್ಕೊಂಡು ಬರ್ತೀನಿ ಅಂತ ಹೋದ್ರು. ಸರಿ ಸರಿ, ನಾನು ಎಲ್ಲ ನೋಡ್ಕೋತೀನಿ. ನೀನ್ ಇದೇ ತರ ಕಾವ್ಲಿದ್ದು ಅಲ್ಲೇನೇ ನಡೆದ್ರು ನನಗೆ ಕಂಪ್ಲೀಟ್ ಆಗಿ ಇಮಿಡಿಯೇಟ್ ಆಗಿ ಅಪ್ಡೇಟ್ ಮಾಡ್ಬೇಕು. ಓಕೆ? ಸರಿ ಮೇಡಮ್.
ಯಾಕೆ ಟೆನ್ಷನ್ ಮಾಡ್ಕೋತೀಯ? ಅವರಿಬ್ಬರು ರೊಮ್ಯಾನ್ಸ್ ಮಾಡ್ತೀವಿ ಅಂತ ನಾನ್ಸೆನ್ಸ್ ಮಾಡೋದೇನೋ ಹೊಸ್ತಾ? ನಾವು ನೋಡ್ದಿರೋ ರೊಮ್ಯಾನ್ಸಾ? ಅಯ್ಯಯ್ಯೋ, ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂಡಲ್ಲ. ಅವ್ರು ಇಲ್ಲಿ ಬಂದು ರೊಮ್ಯಾನ್ಸ್ ಮಾಡೋದನ್ನ ನೋಡ್ಲೇ ಇಲ್ವಲ್ಲ. ಚಿಕ್ಕಪ್ಪ ಆ? ರೀ, ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೀರಾ? ಇವಾಗ ನೀವಿಬ್ರು ಸುಮ್ಮನೆ ಇರ್ತೀರಾ? ಸಾರಿ, ನಾನ್ ಇನ್ಮೇಲೆ ಗಪ್ಚು. ಅವ್ರು ರೊಮ್ಯಾನ್ಸ್ ಮಾಡದೇ ಇದ್ದಿದ್ರೆ ನನಗೆ ಡೌಟ್ ಬರ್ತಾ ಇರ್ಲಿಲ್ಲ. ಈಗೇನಂತ ಡೌಟ್ ನಿನ್ಗೆ? ಆ ಅರ್ಜುನ್ ಸೇವಂತಿ ಈ ಮದ್ವೆ ನಡಿಬಾರ್ದು ಅಂತ ಅನ್ಕೊಂಡಿದ್ದಾರೆ. ಅಂಥವ್ರಿಂಥ ಟೈಮಲ್ಲಿ ಹೇಗೆ ಇಷ್ಟೊಂದು ಕ್ಯಾಶುವಲ್ ಆಗಿರೋದಕ್ಕೆ ಸಾಧ್ಯ? ಅವ್ರಿಬ್ರು ಮುಖದಲ್ಲಿ ಟೆನ್ಷನ್ ತಾನೇ ಇರಬೇಕು, ಆದ್ರೆ ಟೆನ್ಷನ್ ಕಾಣ್ತಾನೆ ಇಲ್ವಲ್ಲ. ಅಯ್ಯೋ ಅದನ್ ಬಿಟ್ಟಾಕೆ. ಅಶ್ವಿನು ನಾನು ಅನುನ ಇಷ್ಟಪಟ್ಟೆ ಮದ್ವೆ ಮಾಡ್ಕೋತಿದ್ದೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಇವರಿಬ್ರು ಫ್ಯೂಸ್ ಆಫ್ ಆಗಿರುತ್ತೆ. ನಾಳೆ ಮದ್ವೆ ಒಂದ್ ಮುಗಿಲಿ, ಆಮೇಲೆ ನೀನೇ ಈ ಮನೆ ಮಹಾರಾಣಿ. ಬೇಕಾದ್ರೆ ಆ ಸೇವಂತಿನ ನೀನ್ ಚಾಕ್ರಿ ಮಾಡೋದಕ್ಕೆ ಇಟ್ಕೋ. ಹೌದನು, ನಾಳೆ ನೀನು ನಮ್ಮನ್ನ ಮರ್ತ್ಬಿಡ್ಬೇಡ. ಯಾಕೆಂದ್ರೆ ಬಿಗಿನಿಂಗ್ ಇಂದಲೂ ನಿನಗೆ ಸಪೋರ್ಟ್ ಮಾಡಿರೋದು ನಾವಿಬ್ರೇ ತಾನೇ. ರೀ, ನೀವ್ ಸ್ವಲ್ಪ ಸುಮ್ನೆ ಇರ್ತೀರಾ? ಹಾ ಅನುಗೆ ನಮ್ ಬಗ್ಗೆ ಗೊತ್ತಿಲ್ವಾ? ಹಾ, ಗೊತ್ತು ಗೊತ್ತು. ಮೇಡಮ್ ಟೀ. ನನಗ್ ಬೇಡ, ಅಲ್ಲಿ ಬಂದವ್ರಿಗೆ ಕೊಡು. ಹೋಗು. ಸೇವಂತಿ, ಸೇವಂತಿ, ಏನತ್ತೆ? ಆಗ್ಲಿಂದ ನಿನ್ನೆ ಹುಡುಕ್ತಾ ಇದ್ದೀನಿ. ಹೌದಾ? ಬಂದೇರಿ. ಬೇಡ ಬೇಡ, ನಾನೇ ಬಂದೇ ಇರು. ಸೇವಂತಿ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಒಂಚೂರು ಆ ಕಡೆ ಬಾ. ಅಯ್ಯೋ, ಅಲ್ಲಿಗೆ ಯಾಕೆ? ಅಯ್ಯೋ ಸೇವಂತಿ, ಅತ್ತೆ ಏನಾದ್ರೂ ನಾವಿಬ್ರು ಮಾತಾಡ್ತಾ ಇರೋದನ್ನ ನೋಡಿದ್ರೆ ನಾವೇನೋ ಮಾಡ್ತಾ ಇದೀವಿ ಅಂತ ಅನ್ಕೋಬಿಡ್ತಾರೆ. ನೋಡು, ಅತ್ತೆ ಮೊದ್ಲು ಹೀಗಿರ್ಲಿಲ್ಲ, ಅನು ಬಂದ್ಮೇಲೆ ಬದ್ಲಾಗಿರೋದು. ಸರಿ, ನಾನು ಅಲ್ಲೋಗಿ ವೇಟ್ ಮಾಡ್ತಾ ಇರ್ತೀನಿ, ಮೆತ್ತಗ್ ಬಂದ್ಬಿಡು. ಚಿಕ್ಕಿ, ನನಗ ಶಾರದಾ ಅಜ್ಜಿದೆ ತುಂಬಾ ಟೆನ್ಷನ್ ಆಗ್ತಿರೋದು. ಸುಮ್ನೆ ಟೆನ್ಷನ್ ಕೊಡ್ತಾನೆ ಇದ್ದಾರೆ. ಅಲ್ಲ, ದೊಡ್ಡತ್ತಿಯವರು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಆರಾಮಾಗಿ ಕೂಲ್ ಆಗಿರೋದ್ ಬಿಟ್ಟು ಇಲ್ಲಿ ಬಂದು ಟೆನ್ಷನ್ ಕೊಡ್ತಿದಾರಲ್ಲ ನಮಗೆ. ಏನ್ ಮಾಡೋದು, ಅದು ನನ್ ಕೈಲೇ ಕೊನೆ ಆಗ್ಬೇಕು ಅಂತ ಅನ್ಸುತ್ತೆ. ಅಯ್ಯೋ, ಭಯ ಪಡ್ಬೇಡಿ ಚಿಕ್ಕಿ, ಒಂದೇ ಒಂದ್ಸಲ ಅದನ್ನ ಮುಗ್ಸಲ್ಲ. ಮದ್ವೆ ಮನೆಯಲ್ಲಿ ಅವ್ರನ್ನ ಆಫ್ ಮಾಡೋದಕ್ಕೆ ಒಂದು ಚಿಕ್ಕ ಐಡಿಯಾ ಮಾಡಿದೀನಿ. ಎಲ್ರ ಮುಂದೆನೂ ಆ ಮುದುಕಿ ನನ್ನನ್ನ ಸೇವಂತಿ ಕಾಲಿಗೆ ಬೀಳೋ ಹಾಗೆ ಮಾಡಿದ್ಲಲ್ವಾ, ಅದನ್ನ ನೆನೆಸ್ಕೊಂಡ್ರೇನೆ ನನ್ ಮೈಯೆಲ್ಲ ಉರಿತಾ ಇದೆ. ನಾನು ಆಗ್ಲೇ ಡಿಸೈಡ್ ಮಾಡ್ದೆ, ಆ ಮುದುಕಿಗೆ ಏನಾದ್ರೂ ಒಂದು ಗತಿ ಕಾಣಿಸ್ಲೇಬೇಕು ಅಂತ. ನಾಳೆ ಆ ಮುದುಕಿ ನನ್ನ ಪಕ್ಕದಲ್ಲಿ ನಿಂತ್ಕೋಬಾರ್ದು, ಹಾಗೆ ಮಾಡ್ತೀನಿ. ಅನು, ತುಂಬಾ ದೊಡ್ಡ ಪ್ಲಾನ್ ಏನು ಬೇಡ ಕಣೆ. ಆಮೇಲೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ದೊಡ್ಡಮ್ಮ ಹೊಗೆ ಹಾಕಿಸ್ಕೊಂಡ್ರೆ ಈ ಮದ್ವೆ ಕ್ಯಾನ್ಸಲ್ ಆಗತ್ತೆ. ಹೌದೌದು, ಈಗ ಹಾಗೇನೂ ಮಾಡಲ್ಲ. ಆ ಪ್ಲಾನ್ ಏನಿದ್ರು ನಾನು ಮದ್ವೆ ಆಗಿ ಆ ಮನೆ ಸೊಸೆ ಆಗಿ ಬಂದ್ಮೇಲೆನೆ. ಈಗ ಸದ್ಯಕ್ಕೆ ಒಂದು ಟೆಂಪ್ರರಿ ಪ್ಲಾನ್ ಅಷ್ಟೇ. ಅನು, ಆ ಪ್ಲಾನ್ ಏನು? ಅದು ಅವ್ರು ಬರೋವಾಗೆಲ್ಲ ಮೂಗ್ದು ದಿನ ಕೆಂಪಗ್ ಮಾಡ್ಕೊಂಡೇ ಬರ್ತಾರಲ್ಲ. ಓ, ಹಾಗಾದ್ರೆ ಆ ಮೂಗ್ನ ಕಟ್ ಮಾಡೋಣ ಅನ್ಕೋತ್ಯಾ? ಅಲ್ಲ ಪಾಪ, ಅವ್ರ ಮೂಗ್ನ ಕಟ್ ಮಾಡ್ಬಿಟ್ರೆ ಶೂರ್ಪನಖಿ ತರ ಹೋಗ್ತಾರಲ್ಲ. ಎಸ್, ಅದೇ ಪ್ಲಾನು. ಆ? ಆಗಾಗ ಇನ್ಹೇಲರ್ನ ಎಳ್ಕೊಂಡೇ ಇರ್ತಾರಲ್ವಾ, ಪಾಪ ಅಸ್ತಮಾ ಪೇಷಂಟ್ ಬೇರೆ, ಅದಕ್ಕೆ ಆ ಅಸ್ತಮಾಗೆ ಟ್ರೀಟ್ಮೆಂಟು. ಓ, ಅಂದ್ರೆ ಅವರು ಇನ್ಹೇಲರ್ ತಗೊಳ್ಳೋ ಜಾಗದಲ್ಲಿ ಕೆಮಿಕಲ್ ಮಿಕ್ಸ್ ಆಗಿರೋ ಇನ್ಹೇಲರ್ನ ಇಡೋದು. ಅದನ್ನ ಮೂಗಿಗೆ ಎಳಿತಿದ್ದ ಹಾಗೆ ಅಜ್ಜಿ ಹಾಸ್ಪಿಟ್ಲ್ಗೆ ಹೋಗ್ತಾರೆ. ಆ ಅಜ್ಜಿ ಜೊತೆಗೆ ಅವ್ರ ಜೊತೆ ಇರೋರೆಲ್ಲರೂ ಹೋಗ್ತಾರೆ. ಆಗ ನಮ್ಮಜ್ಜಿ ಟೆನ್ಷನ್ ಇಲ್ದೆ ಮದ್ವೆ ಮಾಡ್ತಾರೆ. ಅನು, ಈ ಐಡಿಯಾ ಇಲ್ಲ ನಿನ್ಗೆ ಎಲ್ಲಿಂದ ಬರುತ್ತೆ? ನೀನೇ ಯೋಚನೆ ಮಾಡ್ತೀಯೋ ಇಲ್ಲ ಯಾರಾದ್ರೂ ಹೇಳ್ಕೊಡ್ತಾರೋ?
ಅಲ್ಲ ಎಲ್ಲ ಹೊಸ ಹೊಸ ಐಡಿಯಾಗಳಲ್ವಾ ಅದಕ್ಕೆ ಚಿಕ್ಕಪ್ಪ ಈಗ ಅದನ್ನೆಲ್ಲ ಬಿಡಿ. ಓಕೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಇನ್ಹೇಲರ್ನ ಚೇಂಜ್ ಮಾಡೋದು ನೀವೇ. ನಾನಾ? ಅಯ್ಯೋ ಚಿಕ್ಕಪ್ಪ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ ಬಿಡಿ. ನಾನಾ ಮನೆ ಸೊಸೆಯಾಗಿ ಬಂದ್ಮೇಲೆ ಫೈನಾನ್ಸ್ ವ್ಯವಹಾರ ಎಲ್ಲ ನಿಮ್ ಕೈಗೆ ಕೊಡೋಣ ಅನ್ಕೊಂಡಿದ್ದೆ. ಆದ್ರೆ ಅಯ್ಯೋ ಅನು, ಇದನ್ನ ಮೊದ್ಲೇ ಹೇಳೋದಲ್ವಾ? ನಾನೇ ಡೈರೆಕ್ಟ್ ಆಗಿ ಹೋಗಿ ದೊಡ್ಡತ್ತೆ ಮೂಗಿಗೆ ಕೆಮಿಕಲ್ ನ ಸುರಿದು ಬಿಡ್ತಿದ್ದೆ. ಸೇವಂತಿ, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಈ ಮದ್ವೆ ಕೆಲ್ಸಗಳನ್ನ ಅತ್ತೆ ಮಾಡ್ತಿರೋ ಸ್ಪೀಡ್ ನೋಡಿದ್ರೆ ಈ ಮದ್ವೆ ನಿಲ್ಸಕ್ಕಾಗಲ್ಲ ಅಂತ ನನಗೆ ಡೌಟ್ ಬರ್ತಿದೆ. ನಾವ್ ಏನಾದ್ರೂ ಮಾಡ್ಲೇಬೇಕು ಸೇವಂತಿ. ಅನು ಏನಾದ್ರೂ ಈ ಮನೆ ಸೊಸೆಯಾಗಿ ಬಂದ್ಬಿಟ್ರೆ ಅಷ್ಟೇ, ನಮ್ಮ ಅಶ್ವಿನ್ ಜೀವನನೇ ನಾಶ ಆಗೋಗುತ್ತೆ. ಆಮೇಲೆ ಪಾಪ ಪೂಜಾ ಗತಿ. ಅತ್ತೆ, ನೀವೇನು ಚಿಂತೆ ಮಾಡ್ಬೇಡಿ. ಈ ಮದ್ವೆನ ನಿಲ್ಸೋದಕ್ಕೆ ಅರ್ಜುನ್ ಸರ್ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅವ್ರು ಏನಾದ್ರೂ ಒಂದ್ ಮಾಡೇ ಮಾಡ್ತಾರೆ, ನೋಡೋಣ ಇರಿ. ಆದ್ರೆ ನಾವೇನಾದ್ರೂ ಮಾಡ್ಲೇಬೇಕಲ್ವಾ? ನಾವೇನ್ ಮಾಡಕ್ಕಾಗತ್ತೆ ಅತ್ತೆ? ಅಯ್ಯೋ ದಡ್ಡಿ ನೀನು. ಸೇವಂತಿ, ಈ ಮದ್ವೆನ ನಿಲ್ಸೋದಿಕ್ಕೆ ನನ್ನ ಹತ್ರ ಒಂದು ಮಾಸ್ಟರ್ ಪ್ಲಾನ್ ಇದೆ. ಏನತ್ತೆ ಅದು? ಏಯ್, ಏನು ಇಷ್ಟು ಸಾಧಾರಣವಾಗಿ ಕೇಳ್ತಿದ್ಯಾ? ನನಗ್ ಗೊತ್ತು, ನೀನು ನಮ್ಮ ಅತ್ತೆ ತರ ನಾನು ಯಾವ್ದಕ್ಕೂ ಕೆಲ್ಸಕ್ ಬಾರ್ದವಳು ಅಂತ ಅನ್ಕೋಬಿಟ್ಟಿದ್ಯಾ. ಅಯ್ಯೋ ಇಲ್ಲ ಅತ್ತೆ. ಮತ್ತೆ ನನಗ್ ಪ್ಲಾನ್ ಮಾಡೋದಕ್ ಬರಲ್ಲ ಅಂತನಾ? ಅಯ್ಯೋ, ನಾನ್ ಆ ಥರ ಎಲ್ಲ ಅನ್ಕೋತೀನ? ನೀವು ಅರ್ಜುನ್ ಸರ್ ಅಂತ ದಿ ಗ್ರೇಟ್ ಕ್ರಿಮಿನಲ್ ಲಾಯರ್ನ ಹೆತ್ತಿರೋರು ಅಂದ್ಮೇಲೆ ನಿಮ್ಗೆಷ್ಟು ಬುದ್ಧಿ ಇರ್ಬೇಡ ಅಲ್ವಾ? ಸರಿ ಅತ್ತೆ, ಪ್ಲಾನ್ ಏನು ಅಂತ ಹೇಳಿ. ಸೇವಂತಿ, ಬರೀ ಪ್ಲಾನ್ ಅಲ್ಲ, ಮಾಸ್ಟರ್ ಪ್ಲಾನ್ ಅಂತ ಹೇಳಿದ್ನಲ್ಲ. ಸರಿ ಅತ್ತೆ, ನೀವ್ ಹೇಗೆ ಬಿಲ್ಡಪ್ ಕೊಡ್ತಾನೆ ಇರ್ತೀರಾ, ಅದು ಏನು ಅಂತ ಹೇಳ್ತೀರಾ? ಅದು ಸೇವಂತಿ, ಮದ್ವೆ ಮನೇಲಿ ಯಾರಾದ್ರೂ ಸತ್ ಹೋದ್ರೆ ಮದ್ವೆ ಟಪ್ ಅಂತ ನಿಂತೋಗುತ್ತೆ. ಹೆಣ ಇಟ್ಕೊಂಡು ಯಾರಾದ್ರೂ ಮದ್ವೆ ಮಾಡ್ತಾರಾ? ಅತ್ತೆ, ಏನಿದು? ನೀವೆಷ್ಟು ಒಳ್ಳೆಯವರು ಅಂತ ಅನ್ಕೊಂಡಿದ್ದೆ ಗೊತ್ತಾ? ಆದ್ರೆ ನೀವು ಮದ್ವೆ ನಿಲ್ಸೋದಕ್ಕೋಸ್ಕರ ಕೊಲೆ ಮಾಡೋ ರೇಂಜ್ಗೆ ಹೋಗ್ತಿದ್ದೀರಲ್ಲ. ಅಯ್ಯೋ ಸೇವಂತಿ, ನಾನ್ ಯಾರನ್ನು ಕೊಲೆ ಮಾಡೋ ರೇಂಜ್ಗೆ ಹೋಗಲ್ಲ. ಮತ್ತೆ ಇವಾಗ ತಾನೇ ಹೇಳಿದ್ರಲ್ಲ ಅತ್ತೆ. ಹೌದು ಹೇಳ್ದೆ, ಆದ್ರೆ ಸಾಯೋರ್ ಯಾರು ಅಂತ ಹೇಳಲಿಲ್ವಲ್ಲ. ಸರಿ, ಯಾರು ಅಂತ ಹೇಳಿ. ಯಾರೋ ಯಾಕೆ ಸಾಯ್ಬೇಕು? ನಾನೇ ಸತ್ತು ಹೋಗ್ತೀನಿ. ಅಯ್ಯೋ ಅತ್ತೆ, ನಿಮ್ಗೇನ್ ಹುಚ್ಚ? ಲೂಸಾ ನೀವು? ಲೂಸು ಹುಚ್ಚು ಎರಡೂ ಒಂದೇ. ಏನೋ ಸೊಸೆ ಅಂತ ಸ್ವಲ್ಪ ಸದ್ರ ಕೊಟ್ಟಿದ್ದಕ್ಕೆ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಿದ್ಯಲ್ಲ. ಎಷ್ಟು ದಿನದಿಂದ ಕಾಯ್ತಿದ್ದೆ ಹೀಗೆಲ್ಲ ಬೈಬೇಕು ಅಂತ. ಅಯ್ಯೋ ಇಲ್ಲ ಅತ್ತೆ, ನೀವ್ ನೋಡಿದ್ರೆ ಸಾಯ್ತೀನಿ ಅಂತ ಹೇಳ್ಬಿಟ್ರಲ್ಲ, ಅದಕ್ಕೆ ಕೋಪ ಬಂತು, ಅದಕ್ಕೆ ಹಾಗೆಲ್ಲ ಅನ್ಬಿಟ್ಟೆ. ಅಲ್ಲ, ಇಷ್ಟು ಒಳ್ಳೆ ದಿನ ಆ ತರ ಎಲ್ಲ ನೀವು ಮಾತಾಡ್ಬೋದಾ? ಏನು, ಇವತ್ ಅಶ್ವಿನ್ಗೂ ಅನುಗೂ ಮದ್ವೆ, ಈ ದಿನ ಒಳ್ಳೆ ದಿನ ಆಗುತ್ತಾ? ಮತ್ತೆ ಅದಕ್ಕೆ ನೀವು ಸಾಯ್ತೀನಿ ಅಂತ ಹೇಳ್ಬೋದಾ? ಪಾಪ ಮಾವ ಏನ್ ಅನ್ಯಾಯ ಮಾಡಿದ್ರೋ ಏನೋ, ಅರ್ಜುನ್ ಸರ್ ಎಷ್ಟು ಕಣ್ಣೀರ್ ಹಾಕ್ಬೇಕೋ ಏನೋ. ಅಯ್ಯೋ, ಇದನ್ನೆಲ್ಲ ನನ್ ಕೈಯಿಂದ ನೋಡಕ್ ಆಗೋದಿಲ್ಲ ಅತ್ತೆ. ಅದು ಹಾಳಾಗ್ ಹೋಗ್ಲಿ, ನಿಮ್ಗೆ ಇಷ್ಟನಾ? ನೀವೇ ಹೇಳಿ. ಅಯ್ಯೋ, ನೀವಿಲ್ಲ ಅಂದ್ರೆ ಆ ಮನೇನೆಲ್ಲ ಹೇಗಿರ್ಲಿ? ನನ್ಗೆ ಯಾರು ಸಪೋರ್ಟ್ ಮಾಡ್ತಾರೆ? ನನ್ಗೆ ಅಮ್ಮ ಅಂತ. ಅಯ್ಯೋ, ಸ್ವಲ್ಪ ಸುಮ್ನೆ ಇರ್ತೀಯಾ? ಏನೋ ನಾನ್ ನಿಜವಾಗ್ಲೂ ಸಾಯ್ತೀನಿ ಅನ್ನೋ ತರ ಮಾತಾಡ್ತಿದ್ಯಲ್ಲ ನೀನು. ಸಾಯೋ ತರ ನಾಟಕ ಮಾಡಿ ಈ ಮದ್ವೆ ನಿಲ್ಸೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಅಯ್ಯೋ ದೇವ್ರೆ, ನಾಟಕನಾ? ಹ್ಞೂ ಮತ್ತೆ ನಾನೇನೋ ನೀವೆಲ್ಲಿ ತಪ್ಪು ನಿರ್ಧಾರ ತಗೊಂಡು ಎಲ್ಲಿ ಏನ್ ಅನಾಹುತ ಮಾಡ್ಕೊಂಡ್ಬಿಡ್ತೀರೋ ಅಂತ ಎಷ್ಟು ಭಯ ಆಗಿತ್ತು ಗೊತ್ತಾ? ಸೇವಂತಿ, ನಾನ್ ಯಾಕೆ ಸಾಯ್ಬೇಕು? ಚಿನ್ನದಂತ ಗಂಡ, ಬಂಗಾರದಂತ ಮಕ್ಕಳು, ಮುತ್ತಿನಂತ ಸೊಸೆ ಇರ್ಬೇಕಾದ್ರೆ ಈ ಮದ್ವೆ ನಿಲ್ಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಷ್ಟೇ. ಸೇವಂತಿ, ಏನ್ ಯೋಚನೆ ಮಾಡ್ತಿದ್ಯಾ? ಅಲ್ಲ ಅತ್ತೆ, ಅರ್ಜುನ್ ಸರ್ ಈ ಮದ್ವೆ ನಿಲ್ಸೋ ಏರ್ಪಾಡೆಲ್ಲ ಮಾಡ್ತೀನಿ ಅಂತಿದ್ದಾರೆ. ಅದ್ರಲ್ಲಿ ನಾವು ಮಧ್ಯದಲ್ಲಿ ಹೋಗಿ ಅದ್ ಹಾಳಾಗ್ಬಾರ್ದಲ್ವಾ?
ಸೇವಂತಿ, ಅರ್ಜುನ್ ಮಾಡೋದ್ ಮಾಡ್ಲಿ. ಅದೇನಾದ್ರೂ ಹೆಚ್ಚು ಕಮ್ಮಿ ಆಗಿ ಫೇಲ್ ಆಗೋದ್ರೆ ಇದು ಇರ್ಲಿ, ಎಕ್ಸ್ಟ್ರಾ ಫಿಟ್ಟಿಂಗು. ಸರಿ ಅದು ಹೋಗ್ಲಿ, ನೀವ್ ಅನ್ಕೊಂಡಿರೋ ಪ್ಲಾನ್ ಏನು?